ಎಲ್ಲರಿಗೂ ನಮಸ್ಕಾರ. ಅಸ್ಲಾಂ ವಲೈಕುಂ ರಹಮತುಲ್ಲಾಹಿ ಬರ್ಕಾತು. ಇವತ್ತು ಮುಳುಬಾಗಿಲು ನಗರದಲ್ಲಿ ಸುಲ್ತಾನ್ ಬಜಾರ್ ನೂತನವಾಗಿ RC ಕೆಫೆ ಅಂತ ಹೇಳಿಬಿಟ್ಟು ಪ್ರಾರಂಭವಾಗಿದೆ. ಆ ಒಂದು ಪ್ರಾರಂಭೋತ್ಸವಕ್ಕೆ ನಾವೆಲ್ಲರೂ ಕೂಡ ಸ್ನೇಹಿತರೆಲ್ಲರೂ ಕೂಡ RCB ಕೆಫೆಗೆ ಭಾಗವಹಿಸಿ ಅವರಿಗೆ ಶುಭ ಕೋರಿದ್ದೇವೆ. ನಮ್ಮ ಮುಳುಬಾಗಿಲು ತಾಲೂಕಿನ ಎಲ್ಲ ಜನರು ಕೂಡ RCB ಕೆಫೆಗೆ ಭೇಟಿ ನೀಡಬೇಕಂತ ಕಳ್ಕಳಿ ಎಲ್ಲ ಜನರಲ್ಲಿ ನಾನು ಮನವಿ ಮಾಡ್ಕಂತ, ಗೆದ್ದೇ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ. ಆದ್ರಿಂದ RCB ಗೆದ್ದು ಒಂದು ತಿಂಗಳಾಗಿದೆ. ಮುಳುಬಾಗಿಲು ತಾಲೂಕಿನಲ್ಲಿ ನಮ್ಮ RCB ಕೆಫೆ ಇವತ್ತು ಪ್ರಾರಂಭವಾಗಿದೆ. ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಇಲ್ಲ ಅನ್ಸುತ್ತೆ. ನನಗೆ ಮುಳುಬಾಗಿಲು ತಾಲೂಕಿನಲ್ಲಿ ನಮ್ಮ ಮುಳುಬಾಗಿಲಿನಲ್ಲಿ RCB ಕೆಫೆ ಪ್ರಾರಂಭ ಮಾಡಿರೋದು ತುಂಬಾ ಸಂತೋಷದ ಸುದ್ದಿ. ಆದ್ರಿಂದ ಎಲ್ಲ ನಮ್ಮ ಯುವಕರು ಎಲ್ಲರೂ ಕೂಡ ಈ RCB ಕೆಫೆಗೆ ಭಾಗವಹಿಸಿ ಇಲ್ಲಿನವಂತಹ ಒಂದು ತಿಂಡಿಗಳೆಲ್ಲ ತಾವೆಲ್ಲರೂ ಕೂಡ ಸೇವನೆ ಮಾಡಬೇಕು. ಒಂದು ಪಿಜ್ಜಾ ಆಗಿರ್ಬೋದು, ಬರ್ಗರ್ ಆಗಿರ್ಬೋದು, ಪಂಚ್ ಫ್ರೈಸ್ ಆಗಿರ್ಬೋದು, ಮತ್ತೆ ಹಲವಾರು ಜ್ಯೂಸ್ ನಾನು ಕುಡಿದೆ. ಇವಾಗ ಜ್ಯೂಸ್ ತುಂಬಾ ಚೆನ್ನಾಗಿತ್ತು. ಆದ್ರಿಂದ ಇಲ್ಲಿನ ಒಂದು ವಾತಾವರಣ ಕೂಡ ಚೆನ್ನಾಗಿದೆ. ಇದು ಬಂದಾಗ ಒಂದು ನೆಮ್ಮದಿಯಾಗಿ ಒಂದು 10 ನಿಮಿಷ ಕೂತ್ಕೊಳ್ಳುವಂತ ಜಾಗ ಕೂಡ ತುಂಬಾ ಸವಲತ್ತಾಗಿದೆ. ಆದ್ರಿಂದ ಮುಳುಬಾಗಿಲು ತಾಲೂಕಿನ ಜನ ಎಲ್ಲರೂ ಕೂಡ ಈ ಒಂದು RCB ಕೆಫೆಗೆ ಬಂದು ತಾವೆಲ್ಲರೂ ಕೂಡ 10 ನಿಮಿಷಗಳ ಕೂತು ಇಲ್ಲಿನ ತಿಂಡಿಗಳನ್ನ ಸೇವನೆ ಮಾಡಿ ತಮ್ಮ ಅಮೂಲ್ಯವಾದ ಆಶೀರ್ವಾದವನ್ನು ಈ ಒಂದು RCB ಕೆಫೆ ಪ್ರಾರಂಭ ಮಾಡಿರುವಂತಹ ಮಾಲೀಕರಿಗೆ ತಮ್ಮ ಆಶೀರ್ವಾದ ಇರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೀವಿ. ಬಂದು ಇಲ್ಲಿನ ತಿಂಡಿಗಳನ್ನ ಜ್ಯೂಸನ್ನ ಸೇವನೆ ಮಾಡಿದೀವಿ. ಭರತ್ ಆಗಿರ್ಬೋದು, ಮತ್ತೆ ರಶ್ಮಿ ಮೇಡಮ್ ಆಗಿರ್ಬೋದು, ಸುಷ್ಮಾ ಆಗಿರ್ಬೋದು ಕೋಲಾರ ಅವರು, ಮತ್ತೆ ಸಾದಿಕ್ ಆಗಿರ್ಬೋದು, ನಮ್ಮ ರಿಯಾಜಣ್ಣ ಆಗಿರ್ಬೋದು, ಲಿಯೋ ಆಗಿರ್ಬೋದು, ಮತ್ತೆ ನಮ್ಮೆಲ್ಲ ಸ್ನೇಹಿತರೆಲ್ಲರೂ ಕೂಡ ಎಲ್ಲ ಹೆಸರು ಕೂಡ ನಾವು ಹೇಳ್ಬೇಕು ಅಂದ್ರೆ ಸಮಯ ಅವಕಾಶ ಆಗೋದ್ರಿಂದ ಎಲ್ಲ ಸ್ನೇಹಿತರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಅವ್ರಿಗೆ ಶುಭ ಕೋರಿದ್ದೇವೆ. ಅದೇ ರೀತಿ ನಮ್ಮ ಇನ್ಸ್ಟಾಗ್ರಾಮ್ ಆಗಿರುವಂತ ಕೋಲಾರ್ ಗಬ್ಬರ್ ಸಿಂಗ್ ಅಂದ್ರೆ ಕೋಲಾರ ಅಂದ್ರೆ ಗಬ್ಬರ್ ಸಿಂಗ್, ನಮ್ಮ ಗಬ್ಬರ್ ಸಿಂಗ್ ಅಣ್ಣ ಇದ್ರ ಭಾಗಿಯಾಗಿದ್ದಾರೆ. ಅವರು ಕೂಡ ಶುಭ ಕೋರ್ತಾ ಈ ಸಂದರ್ಭದಲ್ಲಿ ನಮ್ಮ BB ಭರತ್ ಮುಳುಬಾಗಿಲಿನ ಹುಡುಗ ತುಂಬಾ ಒಳ್ಳೆ ರೀತಿಯಲ್ಲಿ ಒಂದು ಸಂದೇಶವನ್ನ ಕೊಡ್ತಿರ್ತಾನೆ. ಇವತ್ತು ಅವ್ರ ಹುಟ್ಟುಹಬ್ಬ, ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಮತ್ತೊಂದು ಸಾರಿ RCB ಕೆಫೆ ಸುಲ್ತಾನ್ ಬಜಾರ್ ಅಲ್ಲಿ ಪ್ರಾರಂಭವಾಗಿದೆ. ಮುಳುಬಾಗಿಲು ತಾಲೂಕಿನ ಜನತೆ ಎಲ್ಲರೂ ಕೂಡ ಒಮ್ಮೆ ಭೇಟಿ ಕೊಡ್ಬೇಕಂತ ತಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ಕೊಂತ ಮತ್ತೊಮ್ಮೆ ಅವರಿಗೆ ಒಳ್ಳೇದಾಗ್ಲಿ. RCB ಕೆಫೆ ಪ್ರಾರಂಭ ಮಾಡಿರೋದಕ್ಕೆ ಒಳ್ಳೇದಾಗ್ಲಿ. ಇನ್ನು ಹಲವಾರು ತಾಲೂಕಿನ ಜಿಲ್ಲೆಯಲ್ಲಿ ಪ್ರಾರಂಭವನ್ನ ಮಾಡ್ಲಿ RCB ಕೆಫೆ ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ನಮ್ಮೆಲ್ಲರ ಸೃಷ್ಟಿಕರ್ತರ ಆಶೀರ್ವಾದ ತಮಗೆಲ್ಲರಿಗೂ ಇರ್ಲಿ. ಮತ್ತೆ ಈ ಒಂದು RCB ಕೆಫೆ ಓಪನ್ ಮಾಡಿರುವಂತಹ ಮಾಲೀಕರು ಅವ್ರ ತಂದೆ ತಾಯಿಗಳ ಆಶೀರ್ವಾದ ಸದಾ ಇರ್ಲಿ. ಮತ್ತೆ ಜೊತೆಗೆ ಇಲ್ಲಿ ಬಂದು ಈ ಒಂದು ತಿಂಡಿಗಳನ್ನ ಸೇವನೆ ಮಾಡಿ ತಮ್ಮ ಅಮೂಲ್ಯವಾದ ಆಶೀರ್ವಾದವನ್ನು ಅವ್ರು ಕೊಟ್ರೆ ಮುಂದಿನ ದಿನದಲ್ಲಿ ಇನ್ನೂ ಒಂದು ತಾಲೂಕಿನಲ್ಲಿ RCB ಕೆಫೆಯನ್ನ ಪ್ರಾರಂಭ ಮಾಡ್ಲಿ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ, ನಮಸ್ಕಾರ. ಅವ್ರಿಗೂ ಕೇಳ್ಬೇಕು ಅಂದ್ರೆ RCB ಅಂದ್ರೆ ನಮ್ಮ ರಾಜ್ಯನೆಲ್ಲ, ನಮ್ಮ ಭಾರತ ದೇಶದಲ್ಲೇ RCBಗೆ ಒಂದು ಹೆಸರಿದೆ. ಆ ಹೆಸರು ಯಾಕಂದ್ರೆ RCB ನಾವು ಹಲವಾರು ಕಡೆಗಳೆಲ್ಲ ನಾವು ತಂಡಗಳನ್ನ ವಿಜೃಂಭಣೆ ಮಾಡಿದ್ರಿ. ಬಟ್ ಈ ಒಂದು ವರ್ಷದಲ್ಲಿ RCB ಗೆದ್ದಿದೆ. ಆದ್ರೆ ಈ ಒಂದು ಮಾಲೀಕರು RCB ಎಲ್ರಿಗೂ ಗೊತ್ತು. RCB ಚಿಕ್ಕ ಹುಡುಗನಿಂದ ಹಿಡಿದು ದೊಡ್ಡವರು ಹಿರಿಯ ತನಕ ಕೂಡ RCB ಅಂದ್ರೆ ಗೊತ್ತಿದೆ. ಆದ್ರಿಂದ ನಮ್ಮ ಅಂಗಡಿ ಹೆಸರು RCB ಇಟ್ಕೊಂಡ್ರೆ ಒಳ್ಳೆ ಒಂದು ವ್ಯಾಪಾರ ಆಗುತ್ತೆ. RCB ಅನ್ನೋ ಒಂದು ಪದ ದೊಡ್ಡ ಮಟ್ಟದಲ್ಲಿ ಇನ್ನೂ ಹೆಸರುವಾಸಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಲೀಕರು ಈ ಅಂಗಡಿಯನ್ನ ಹೆಸರಿಗೆ ಪ್ರಾರಂಭ ಮಾಡಿದ್ರೆ ಆದ್ರಿಂದ RCB ಅಂತ ಇಟ್ಕೊಂಡಿದ್ದಾರೆ. ಒಳ್ಳೇದಾಗ್ಲಿ. ಇನ್ನು ಮುಂದಿನ ದಿನದಲ್ಲಿ ಇನ್ನೂ ಹಲವಾರು ತಾಲೂಕುಗಳಲ್ಲಿ ಓಪನ್ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. RCB ಫ್ಯಾನ್ಸ್ ನಮ್ಮ ಮುಳುಬಾಗಿಲು ತಾಲೂಕಿನಲ್ಲಿ ಅಲ್ಲದೆ ಕೋಲಾರ ಜಿಲ್ಲೆ ಕೂಡ ತಾವೆಲ್ಲರೂ ಕೂಡ ಈ ಒಂದು RCB ಕೆಫೆಗೆ ತಾವು ಏನು ಅಭಿಮಾನ ಇಟ್ಕೊಂಡಿದ್ರೆ RCB ಅಂತ ಏನು RCB ಗೆದ್ದಾಗ ಒಂದು ಕೂಗಾಡ್ತಾ ಕಿರ್ಚಾಡ್ತಾ RCB ಗೆಲ್ಲಲೇಬೇಕು ಅಂತ ದೇವಸ್ಥಾನಗಳಲ್ಲಿ ಅಲ್ಲಿ ಇಲ್ಲಿ ಫಾತಿಹಾ ಮಾಡೋದು, ದೇವಸ್ಥಾನಗಳಲ್ಲಿ ಅರ್ಚನೆ ಮಾಡಿದ್ರು. ಆದ್ರಿಂದ ಈ RCB ಫ್ಯಾನ್ಸ್ ನ ಒಂದ್ ಹೇಳಕ್ಕೆ ಇಷ್ಟಪಡ್ತೀನಿ. RCB ಫ್ಯಾನ್ಸ್ ಯಾರ್ಯಾರು ಇದ್ದಾರೋ ತಾವೆಲ್ಲರೂ ಕೂಡ RCB ಕೆಫೆಗೆ ಒಂದ್ಸತಿ ಭೇಟಿ ಕೊಡ್ಬೇಕಂತ ಅಭಿಮಾನಿಗಳಲ್ಲಿ ಹೃತ್ಪೂರ್ವಕ ಮನವಿಯನ್ನ ಮಾಡ್ಕೊಂತ ಇದ್ದೀನಿ. ನಮಸ್ಕಾರ ಮುಳುಬಾಗಿಲು, ನಾನು ನಿಮ್ಮ ಮನೆಯ ಮಗ BB ಭರತ್ ಮಾತಾಡ್ತಿದ್ದೀನಿ. RCB ಕೆಫೆ ಅಂತ ಓಪನ್ ಮಾಡಿದ್ದಾರೆ. ಬಟ್ ಯಾಕೆ ಅಂತ ಸರ್ ಕೇಳಿದ್ರು. ಒಂದ್ ಹೇಳಕ್ ಇಷ್ಟಪಡ್ತೀನಿ, RCB ಎಷ್ಟು ಸಲ ಸೋತು ಬಂದಿದೆ ಅಂದ್ರೆ
ಅಷ್ಟು ಸೋತಲ್ಲಿ ನಮ್ಮ ಹುಸೇನ್ ಅವರು ಒಂದು ಮಾತು ಹೇಳಿದ್ರು, ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಂತ. RCB ಎಷ್ಟು ಕಷ್ಟಪಟ್ಟು ಬಂದು ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ, ಪ್ರತಿ ಸಲ ಕಪ್ ನಮ್ದೆ ಅಂತ ಹೇಳ್ಕೊಂಡ್ ಬಂದು ಈ ಸಲ ಕಪ್ ನಮ್ದಾಗಿದೆ. ಸೊ RCB ಫ್ಯಾನ್ಸ್ ಒಂದು ಹೇಳಕ್ ಇಷ್ಟಪಡ್ತೀನಿ ಏನಂದ್ರೆ, ಇದೇ ತರ ನಮ್ಮ ಕರ್ನಾಟಕದಲ್ಲ, ಆಂಧ್ರದಲ್ಲ, ತಮಿಳ್ನಾಡಲ್ಲ, ಎಲ್ಲ ಕಡೆನೂ RCB ಎಷ್ಟು ಕ್ರೇಜ್ ಇದೆ ಅಂದ್ರೆ ಮೊನ್ನೆ ನೀವು ಮ್ಯಾಚ್ ಗೆದ್ದಾಗೆ ನೋಡ್ಬೋದಿತ್ತು. ಸೊ ಈ ಹೋಟೆಲ್ ಮಾಲೀಕರಿಗೆ ಒಂದ್ ಹೇಳಕ್ ಇಷ್ಟಪಡ್ತೀನಿ, ಯಾಕಂದ್ರೆ ನನ್ನ ಹೃದಯಪೂರ್ವಕವಾದ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಯಾವ ಹೆಸರು ಹಿಡ್ದಿರ ನಮ್ಮ RCB ಹೆಸರು ಇಕ್ಕಿದಾರಲ್ಲ, RCB ಅನ್ನೋ ಕ್ರೇಜ್ ಆಗಿದೆ. ಸೊ RCB ಫ್ಯಾನ್ಸ್ಗೂ ಮತ್ತೆ ಹೇಟರ್ಸ್ ಅಂತ ಹೇಳಕ್ ಇಷ್ಟಪಡಲ್ಲ, RCB ನ ದೂರ ಮಾಡ್ಕೊಂಡು ಇರ್ತಕ್ಕಂಥ ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಪ್ಲೀಸ್ ಒಂದ್ಸಲ ಬಂದು ನಮ್ಮ RCB ಕೆಫೆಗೆ ವಿಸಿಟ್ ಮಾಡ್ಬೇಕು ಅನ್ಕೊಂಡು ಹೇಳ್ತೀನಿ. ಅದು ಅಲ್ಲ, ಇಲ್ಲಿ ನಮ್ಮ ಕೋಲಾರಿನ ಸುಷ್ಮಾ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಫೇಮಸ್ ಆಗಿರ್ತಾರೆ. ನಮ್ಮ ಸುಷ್ಮಾ ಅವರು ನೋಡಿ RCB ಟಿ ಶರ್ಟ್ ಹಾಕೊಂಡ್ ಬಂದಾರೆ. ಸೊ ಅಷ್ಟು ಕ್ರೇಜ್ ಇರುತ್ತೆ ನಮ್ಮ RCBಗೆ. ಸೊ ನಮಸ್ಕಾರ, ಮುಳಬಾಗಿಲು. ಥ್ಯಾಂಕ್ ಯು. RCB ಅನ್ನೋದು ಒಂದು ದೊಡ್ಡ ಹೆಸರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿ. ಆ ಹೆಸರು ನೀವು ಇಟ್ಕೊಂಡಿದ್ದಾರೆ, ಅದಕ್ಕೆ ಜನತೆ ಗೌರವ ಕಾಪಾಡಬೇಕು. ಖಂಡಿತ. ಏನ್ ಹೇಳ್ತೀನಿ? RCB ಅನ್ನೋದು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದೆ ನಿಜ. ನಾನು ಆಗ್ಲೇ ಒಂದು ವಿಷಯ ಹೇಳಿದೆ, ಯಾಕಂದ್ರೆ RCB ಗೆಲ್ಲೋದು ಎಷ್ಟು ಕಷ್ಟ ಇದೆಯೋ ಅದೇ ತರ ಇವ್ರ ಅಂಗಡಿ ನಡೆಸೋದು ಅಷ್ಟೇ ಕಷ್ಟ ಇದೆ. ಸೊ ಅಣ್ಣಂಗೆ ಹೇಳ್ತೀನಿ, ಅಣ್ಣ ಒಂದು ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ನಿಮ್ ಅಂಗಡಿ ಸೋತ್ ಬಂದ್ರು ಯಾವತ್ತೇ ಒಂದಿನ ನೀವು ಗೆಲ್ತೀರಾ. ಇದೇ ತರ ಫಸ್ಟ್ ನಮ್ಮ ಮುಳಬಾಗಿಲಿನಲ್ಲಿ RCB ಫ್ರಾಂಚೈಸಿಯನ್ನು ಓಪನ್ ಮಾಡಿದೀರಾ, ಇದೇ ತರ ಇನ್ನೂ 3-4 ಫ್ರಾಂಚೈಸಿಯನ್ನು ಓಪನ್ ಮಾಡ್ಲಿಕ್ಕೆ ಪಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಸಾರ್ ಹೇಳಿದ್ರು ಎಷ್ಟು ದೊಡ್ಡ ಮಟ್ಟಿಗೆ RCB ಅಂತ ಇಟ್ಕೊಂಡಿರೋ ಹೆಸರು ಅಷ್ಟು ಈಸಿ ಅಲ್ಲ ಅಂತ. ಸೊ ಸಾರ್ ನಿಜಾನೇ ಅಷ್ಟು ಈಸಿ ಅಲ್ಲ, ಬಟ್ ನಮ್ಮ ಮುಳಬಾಗಿಲಿನಲ್ಲಿ ಓಪನ್ ಮಾಡಿದಾರೆ ಅಂದ್ರೆ ನಮ್ಗೆ ಹೆಮ್ಮೆನೆ ಅನ್ಸುತ್ತೆ. ಸೊ ಇಷ್ಟು ಮಾತ್ರ ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ ಮುಳಬಾಗಿಲು.